ಇದು ಲಾಗ್ ಓಪನ್ ಮಾಡಿದ್ವಿ. ಸೊ ಈಗ ಏನದು ಮಧುಗಿರಿ ಬೆಟ್ಟ ಹೋಗಿದ್ವಿ. ಅಮೌಂಟ್ ಕ್ಯಾಲ್ಕುಲೇಷನ್ ಅಂತ ಎಲ್ಲ ಲೆಕ್ಕ ಮಾಡು. ಒಬ್ಬೊಬ್ರಿಗೆ ಬೆಳಿಗ್ಗೆ ಟೀ ಕುಡಿದ್ವಿ, 100 ರೂಪಾಯಿ. 100 ರೂಪಾಯಿ ಒಂಟಿ 100 ರೂಪಾಯಿ ಟೀ. ಒಂಟಿ 100 ರೂಪಾಯಿ. ಆಮೇಲೆ ಹಸುವಿನ ಕರೆದ್ಬಿಟ್ಟು ಬಂದು ಹಾಕಿದ್ರಲ್ಲ ಡಿಪ್ರೆಷನ್ ಫ್ರೀ ಏರ್ ಸುಮ್ಮನಿರೋದ್ನೇ ಫ್ರೀ ಏರ್ ಅಂತ ಹಾಕೋರಲ್ಲಿ ಬೋಲ್ಡ್ ಆಯ್ತು. ಫ್ರೀ ಏರ್ ಹಾಕೋ 630 ರೂಪಾಯಿ. ಆಮೇಲೆ ನಾಷ್ಟ ಮಾಡಿದ್ದು ನೆಕ್ಸ್ಟ್ 200 ರೂಪಾಯಿ. ಹಾಫ್ ರೈಸು. ನಿಂದೆಷ್ಟು? ಒಂದ್ ಸಿಂಗಲ್ ಹಾಫ್. ಏನೋ ಒಂದ್ ಸಿಂಗಲ್ ಆಫ್. ಒಂದ್ ಸಿಂಗಲ್ ಇಡ್ಲಿ ನಿಂದೇನು? ಸೇಮ್ ಒಂದ್ ಸಿಂಗಲ್ ಇಡ್ಲಿ ಒಂದು ಹಾಫ್ ರೈಸ್. ಬಜ್ಜಿ ತಗೊಂಡಿಲ್ಲ ಇಬ್ರು. ಎರಡು ಬಜ್ಜಿ. ಅವರೇ ಕೊಟ್ಬಿಟ್ರಲ್ಲೇ. ಅದು ನಾವ್ ಕೇಳಿಲ್ಲ. ನಂದು ಸಿಂಗಲ್ ಇಡ್ಲಿ ಅಷ್ಟೇ, ನಾನ್ ರೈಸ್ ತಗೊಂಡಿಲ್ಲ. ಪೆಟ್ರೋಲ್ ಕೊಟ್ಟಿದ ಪೆಟ್ರೋಲ್ ಬಂಕ್ ಹತ್ರ 310 ರೂಪಾಯಿ ನನ್ ಗಾಡಿಗೆ, 330 ರೂಪಾಯಿ ಅವನ ಗಾಡಿಗೆ. 650 ಯಾರೋ 630, 20 ರೂಪಾಯಿ ಎಕ್ಸ್ಟ್ರಾ. ಇಷ್ಟ ಬೇಡ, ಫ್ರೀ ಇರೋದು. ನಾನು ಬಂದೇನೆ ಅಂತಿದ್ದೆ, ಕಳ್ಳನ್ ಮಗ ಅದ್ರಾಗೆ ಕೇಳಿಸ್ಬಿಟ್ನಾ. ಅದ್ರಲ್ಲಿ ನಮ್ದು ರೈಸ್ ನೀನೆ ತಗೊಂಡಿದ್ದೆ, ಅದೇ ರೈಸ್ ನಂದು. ನೀನೇನ್ ತಿಂದೆ? ಸಿಂಗಲ್ ಇಡ್ಲಿ, ಹಾಫ್ ರೈಸು, 2 ವಡೆ. ರೈಸ್ಗೂ 1 ವಡೆ. ಒಂದ್ ವಡೆ ನಂಗೆ ಹೋಗಿದೆ, ಯಾವ್ದು ಇಲ್ಲ. ನೀನ್ ಹಾಕ್ಸ್ಕೊಂಡಿ ವಡೆ, ಅದ್ ಎಷ್ಟೇ ರೈಸ್ ಅಲ್ಲಿ ಒಂದೇ ಒಂದ್ ವಡೆ ತಿಂದಿದ್ದು ಅಲ್ಲಿಗೆ. ವಡೆ ಸೆಡೆ 200 ರೂಪಾಯಿ ಫುಲ್ ಫುಡ್. ನಾಷ್ಟ 200 ರೂಪಾಯಿ ಫುಡ್. ಆಮೇಲೆ ವಾಟರ್ ಬಾಟ್ಲ್ 2. ನಿಂದೊಂದು. ಅದಾದ್ಮೇಲೆ ಬೇಕರಿಯಲ್ಲಿ ನಾನ್ ಮಾಡಿದ್ ಫೋನ್ ಪೇ. ಏನೇನ್ ತಗೊಂಡೆ ಬೇಕರಿಯಲ್ಲಿ? ನೀವ್ ಏನೇನ್ ತಗೊಂಡ್ರಿ ನಮ್ಗೆ ಗೊತ್ತಿಲ್ಲ. ಫೋನ್ ಪೇ ಏನೇನ್ ತಗೊಂಡ್ರಿ? ಬಿಸ್ಕೆಟ್ ಪ್ಯಾಕೆಟ್ 2, ಮಜ್ಜಿಗೆ ಎಲ್ಲ ಸೇರಿ 100 ರೂಪಾಯಿ. ಎಲ್ಲ ಸೇರಿ 100 ರೂಪಾಯಿ. 100 ರೂಪಾಯಿ. ಆಮೇಲೆ ಬೆಟ್ಟ ಹತ್ತಿ ಇಳ್ದಿದ ತಕ್ಷಣ ಮತ್ತೆ 100 ರೂಪಾಯಿ ಬೇಕರಿಯಲ್ಲಿ. 100 ಮತ್ತೆ 1200. ಟೋಟಲ್ 1200. 1200 ಡಿವೈಡೆಡ್ ಬೈ 300 ರೂಪಾಯಿ ಒಬ್ಬೊಬ್ರಿಗೆ. ಅವನು ಬಂದಿದ ತಕ್ಷಣ 100 ರೂಪಾಯಿ ಬೇಕರಿಯಲ್ಲಿ ಮಾಡ್ದ. ಆಮೇಲೆ 200 ರೂಪಾಯಿ ನಾನು ಕ್ಯಾಶ್ ಕೊಟ್ಬಿಟ್ಟ. ಅವ್ನು ಸರ್ ಹೋಯ್ತು. ಅದ್ ಬಿಡು, ನಾನು ಕೊಟ್ಬಿಟ್ನಲ್ಲ. ಒಬ್ಬರಿಂದ 300, ಅವ್ನು ಕ್ಲಿಯರ್, ಅವ್ನು ಕೊಡಂಗಿಲ್ಲ ಇನ್ನ. ಇವನು 100 ರೂಪಾಯಿ ಫೋನ್ ಪೇ ಮಾಡ್ದೆ ಎಲ್ಲಾರು. ನೀನು ಎಲ್ಲಿ? ನಾನೇ ಐಟಮ್ ತಗೊಂಡಿದ್ದು, ಕುರ್ಕುರೆ ಐಟಮ್. ಅದು 100 ರೂಪಾಯಿ ಅಷ್ಟೇ. ಅದು ₹100 ಇನ್ನ 200 ರೂಪಾಯಿ ಏನ್ ಕೊಡ್ಬೇಕು? ನೀನ್ 300 ರೂಪಾಯಿ ಕೊಡ್ಬೇಕು. 300 ರೂಪಾಯಿ ಆಗ್ಬಿಟ್ಟಲ್ಲ, ನೀನ್ ಕೊಟ್ಬಿಡಿದ್ಯಾ. ನೀನ್ ಇನ್ನ 5 ಲೆಕ್ಕ ಕಂಪ್ಲೀಟ್. ಇವಾಗ ನೆಕ್ಸ್ಟ್ ಟಾಪಿಕ್ ಬರ್ತೀನಿ. ಮೈಕು. ಫ್ಲಾಶ್ ಬ್ಯಾಕ್. Flashback. ಮೈಕ್. ನನ್ ವಿಡಿಯೋಗ್ರಾಫರ್ ಪ್ರೂಫ್ ಐತಿ. रुको जरा सबर करो. ಊಟ ಮಾಡ್ಬೇಕು. ಕುತ್ಕೋ. और अभी तो रुको, क्लाइमैक्स अभी बाकी है. ಆಯ್ತು ಕುತ್ಕೋ. ಆಯ್ತು, ಕಂಪ್ಲೀಟ್ ಮಾಡೋಣ. ಮೈಕು ಒಂದು ನಾನು ಹಾಕೊಂಡಿದ್ದೆ, ಸರಿನಾ? ಸೇಮ್ ಹಿಂಗೆ ಹಾಕೊಂಡಿದ್ದೆ. ಇನ್ನೊಂದು ಇವನ್ ಕೈ ಕೊಟ್ಟಿದ್ದೆ. ಒಂದು ಮೈಕ್ ಇಲ್ಲೈತೆ, ಇನ್ನೊಂದು ಮೈಕ್ ಎಲ್ಲಿ? ಅದೇನೋ ನೀನ್ ಹಾಕೊಂಡಿದ್ಯಲ್ಲ ಇವಾಗ. ಅದೇ ಬೆಳಿಗ್ಗೆ ಹೋಗೋ ಟೈಮಲ್ಲಿ 2 ಮೈಕ್ ಇತ್ತ. 2 ಮೈಕ್ ಇತ್ತಪ್ಪ. ಒಂದು ಮೈಕ್ ನಾನ್ ತಗೊಂಡೆ, ಇನ್ನೊಂದ್ ಮೈಕ್ ನಾನು ಇಸ್ಕೊಂಡೆ, ಇನ್ನೊಂದ್ ಮೈಕ್ ನಿನಗ್ ಕೊಟ್ಟೆ. ಇಬ್ರು ಕನೆಕ್ಟ್ ಮಾಡಿದ್ವಿ. ಸ್ಟ್ಯಾಂಡ್ ಹಿಡ್ಕೊಂಡಿದ್ದೆ ನಾನು. ಸೆಲ್ಫಿ ಸ್ಟಿಕ್ ಲಾಗ್ ಮಾಡಿದ್ವಿ.
ಸರಿನಾ? ಒಂದು ಮೈಕ್ ನಾನು ಹಿಂಗೆ ಕಚ್ಚಾಕ್ಸ್ಕೊಂಡಿದ್ದೆ, ಕಚ್ಚಿಸ್ಕೊಂಡಿದ್ದೆ. ಇನ್ನೊಂದ್ ಮೈಕ್ ಎಲ್ಲಿ? ನಾನೇ ಕಚ್ಚಿಸ್ಕೊಂಡಿದ್ದೆ, ಅದನ್ನ ಇಟ್ಕೊಂಡು ಇವಾಗ ಹಾಕೊಂಡು ಕಚ್ಚಿಸ್ಕೊಂಡಿದ್ಯಾ? ಒಂದು ಮೈಕ್ ಇಲ್ಲೈತೆ, ಒಂದು ಮೈಕ್ ಇಲ್ಲೈತೆ, ಇನ್ನೊಂದ್ ಮೈಕ್ ಎಲ್ಲಿ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ, ನಮ್ನ ಕೆಣಿಗ್ಬೇಡಿ. ಇವಾಗ ಇರೋದೇನ ಅದು? ಅದ್ ನಾನೇ ಕೊಟ್ಟಿದ್ದು. ಲೇ, ಅದು ನಂದು ಮೈಕ್. ನೀನ್ ಒಂದ್ ನಿಮಿಷ ಇರು. ನೀನ್ ಹಾಕೊಂಡಿದ್ ಮೇಲೆ Actually, ಇತ್ತು ಅಂದ್ರೆ ಅವನ ಹತ್ರನೇ ಇತ್ತು. ಕೇಳು, ಕರೆಕ್ಟಾ? ಅಯ್ಯೋ, ಇದು ಆಫೀಸ್ ಮೈಕ್, ನಂದು ಅಲ್ಲ. ಆಫೀಸಲ್ಲಿ ಟ್ರಯಲ್ಗೆ ಅಂತ ತಗೊಂಬಂದೆ, ಆಫೀಸಲ್ಲಿ ಇಕ್ಕಿದ್ರು ಒಂದ್ ಮೈಕ್. ಟ್ರಯಲ್ ಮಾಡಕ್ ಬ್ಲಾಗ್ ಮಾಡೋಣ ಅಂತ, ಸರಿ ಟ್ರಯಲ್ಗೆ ಅಂತ ತಗೊಂಬಂದೆ. 2,000 ರೂಪಾಯಿ. ಅವ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ. ಬಾಕ್ಸ್ ಎಲ್ಲ ಒಂದೇ ಒಂದ್ ಇದ್ದಿದ್ದು, ಇದ್ರಲ್ಲಿ ಇನ್ನೊಂದ್ ಮೈಕ್ ಬರ್ಬೇಕು. ಇದೊಂದೇ ಇದ್ದಿದ್ದು, ಇದು ಖಾಲಿ ಇತ್ತು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನಾನು ಅಲ್ಲೂ ಕೇಳ್ದೆ, ನಮ್ಮ ಹುಡುಗ ಕೇಳ್ದ, ಯಾಕೆ ಇಲ್ಲಿ ಖಾಲಿ ಐತೆ ಅಂದ್ರೆ ಇನ್ನೊಂದ್ ಇತ್ತಂತೆ, ಎಲ್ಲೋ ಗೊತ್ತಿಲ್ಲ, ಒಂದೇ ಒಂದ್ ಐತೆ ಅಂದ್ರು. ಇಲ್ಲೊಂದ್ ಮೈಕು, ಇಲ್ಲೊಂದ್ ಮೈಕು, ಸರಿನಾ? 2 ಮೈಕು ಟೋಟಲ್ ಒಂದ್ ಐತೆ. ಏಯ್, ಜೆರಾಕ್ಸ್ ಮಾಡ್ಬಿಟ್ಟು ಹಾಕ್ಬಿಡು. 2 hours later. ಅವ್ರಿಗೆ ಗೊತ್ತಿಲ್ಲ, ತಗೊಂಬಂದಿರೋದ್ ನಾನು. ಅವ್ರಿಗೆ ಗೊತ್ತಿಲ್ಲ ತಾನೆ, ಒಂದ್ ಅಲ್ಲಿ ಐತೆ, ಅಲ್ಲೇ ಇಟ್ಬಿಟ್ಟು ಹೋಗಿದ್ದ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಇಟ್ಬಿಟ್ಟು ಕ್ಯಾಮ್ರಾ ಐತೆ ಆಫೀಸಲ್ಲಿ. ಇರ್ಲಿ ಬಿಡು, ಆಫೀಸಲ್ಲಿ ಕ್ಯಾಮ್ರಾ ಐತೆ. ಇವಾಗ ನಾವು ಚೆಕ್ ಮಾಡಿದ್ರಿ ಸಾರ್, ಎತ್ಕೊಂಡ್ರಿ, ಯಾಕ ಒಂದೇ ಒಂದ್ ಐತೆ ಅಂದ್ಬಿಟ್ಟು ಅಲ್ಲೇ ಇಕ್ಬಿಡಿ ಅಂತ ಹೇಳು. ಬೆಟ್ಟ ಮೇಲ್ಗಡೆ ಹತ್ತದ್ವಾ? ಬೆಟ್ಟ ಹೇಳ್ತಾನೋ, ನಮ್ಮ ಹತ್ರ ಐತೆ. ಕೇಳ ಒಂದ್ ನಿಮಿಷ. ಬೆಟ್ಟ ಮೇಲ್ಗಡೆ ಹತ್ತದ್ವಾ? ಮೇಲ್ಗಡೆ ಹತ್ತದ್ಮೇಲೆ ಬೆಟ್ಟ, ಅಲ್ಲಿ ಫುಲ್ ಟಾಪ್ ತಗೊಂಡ್ ಹೋದ್ವಿ, ವ್ಲಾಗ್ ಮಾಡಿದ್ವಿ, ಕರೆಕ್ಟ್ ಆಗಿ ಬಂದಿಲ್ಲ. ವಾಪಸ್ ಹೋಗ್ಬೇಕಾರೆ ಮಾಡೋಣ ಅಂದ್ರೆ ಹುಡುಗಿ ಚಿಕ್ಕಂದು ಕೈ ಹಿಡ್ಕೊಂಡು ಯಾಕ ಹೋಗ್ಬಿಟ್ಟೆ. ನೀನು ಮೈಕ್ ಹಿಡ್ಕೊಂಡೆ, ಇವ್ನು ಮೈಕ್ ಹಾಕೊಂಡೆ ಮಲ್ಕೊಂಡ್ಬಿಟ್ಟಿದ್ದ ಶರ್ಟ್ ಅಲ್ಲಿ. ನೆನ್ಪಾಯ್ತಾ? ಇವ್ನು ಹುಡುಗಿ ಹಿಡ್ಕೊಂಬತ್ತಾ ಇದ್ದ. ಅವನು ಬಿಟ್ಟವನ್ ಹೇಳು. ಮುಕ್ಕಾಲಿಗೆ ಬಂದಾಗ ಸ್ವಲ್ಪ ಹಿಂಗೆ ಹಾ. ಅಲ್ಲೇ ಅಲ್ಲಿ ಕೆಳಗಡೆ ಇಳಿತಾ ಇದ್ವಿ. ಕೇಳು ಕೇಳು, ಅಲ್ಲೇ ಕೆಳಗಡೆ ಇಳಿತಾ ಇದ್ವಿ. ನಾನು ಮೈಕ್ ತಣ್ಣಾಗ ಹತ್ರ ಕೊಟ್ಟೆ, ಹೇಳ್ದೆ. ಅಲ್ಲಿ ಬ್ಲೂ ಚಪ್ಪಲಿ ಇತ್ತು, ನೋಡ್ದೆ ನಾನು. ಆನ್ ಆಗೈತೆ, ಆಫ್ ಆಗೈತೆ ನೋ ಅಂದ. ಇಲ್ಲ ಆನ್ ಆಗೈತೆ ನೋಡ, ಲೈಟ್ ಆನ್ ಆಗೈತೆ, ತಗೊಳ್ಳೋದು ಏನಕ್ಕೆ ಅಂತ ಆಫ್ ಮಾಡಿ ಕೇಳು ಸಿನಾರಿಯೋ ನೋಡು. ಸೀದಾ ಕೇಳ, ಒಂದ್ ನಿಮಿಷ ಕೇಳು ಸ್ವಲ್ಪ ನೋಡಿ. ಕೇಳಿಲ್ಲ ಒಂದ್ ನಿಮಿಷ. ನಾನ್ ವಿಡಿಯೋಗ್ರಾಫರ್ ಎಲ್ಲ ಕೋರ್ಟಲ್ಲೂ ನಿರಪರಾಧ ಅಂತ ಬಿಟ್ಬಿಡ್ತಾರೆ. ಕೇಳು, ಅಲ್ಲಿ ಕೆಳಗಡೆ ಇಳಿಯೋ ಟೈಮಲ್ಲಿ ಚಪ್ಪಲಿ ಜಾಗದಲ್ಲಿ ತೋರಿಸ್ತೀನಿ. ಚಪ್ಪಲಿ ನಾನ್ ನೋಡ್ದೆ, ಅದು ಚಪ್ಪಲಿ ನೋಡಿದ ಸರಿನಾ? ಅಲ್ಲಿ ಅದಕ್ಕೆ ಜ್ಞಾಪಕ ಐತೆ. ಅದಾದ್ಮೇಲೆ ಇಳಿಯೋ ಟೈಮಲ್ಲಿ ಅಲ್ಲಿ ಎಲ್ಲರೂ ಹತ್ತುತ್ತಾ ಇದ್ರು, ನಾನು ಪ್ರಕಾಶ್ ಹೇಳಿದೆ ಅವ್ರಿಗೆ ಸ್ವಲ್ಪ ಸೈಡ್ ಬರಕ್ ಹೇಳೋ, ಇಳಿದ್ ಬಿಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಜ್ಞಾಪಕ ಐತೆ. ಆದ್ರೂ ಮಿಡಲ್ ಅಲ್ಲಿ ಚಪ್ಪಲಿ ನೋಡಿದ್ವಾ? ಚಪ್ಪಲಿ ಅಲ್ಲ, ನಿನ್ ಮೈಕ್ ಹೇಳು. ಅವ್ರಿಗೆ ಮೈಕ್ ಹೇಳ್ತಿರೋದು ಚಪ್ಪಲಿ ನೋಡಿದ್ವಾ? ಚಪ್ಪಲಿ ನೋಡಿದ್ಮೇಲೆ ಅದಾದ್ಮೇಲೆ ಅಲ್ಲಿ ನೆಕ್ಸ್ಟ್ ಇಲ್ಲ, ಅವ್ರಿಗೆ ಅಲ್ಲೇನ್ ಜಾರ ಅಂತದ್ದು ಇರ್ಲಿಲ್ಲ, ಜನ ತೆಗ್ದಿರ್ಲಿಲ್ಲ. ಅಲ್ಲಿ ಮುಂದಕ್ ಬಂದೆ, ನನ್ ಮೈಕ್ ನಿನ್ ಕೈ ಕೊಟ್ಬಿಟ್ಟು ನನ್ ಮುಂದೆ ಸೀದಾ ಫಸ್ಟ್ ಮುಂದಕ್ಕೆ ನನಗೆ ಅದು ಜ್ಞಾಪಕ ಐತೆ. ಚಪ್ಪಲಿ ಮಾಡಿದೀನಿ ನಾನು. ಕೇಳು ಒಂದ್ ನಿಮಿಷ ಕೇಳು, ಆಮೇಲೆ ಮಾತಾಡ್ತೀನಿ. ಚಪ್ಪಲಿ ನೋಡಿದ್ ಜ್ಞಾಪಕ ಐತೆ ಅಲ್ಲಿ. ಅದಾದ್ಮೇಲೆ ಇಳಿಯೋ ಟೈಮಲ್ಲಿ ನಿನ್ನ ಹತ್ರ ಮಾತಾಡಿ ಜ್ಞಾಪಕ ಐತೆ. ಇವ್ನು ಮಧ್ಯದಲ್ಲಿ ಮೈಕ್ ಕೊಟ್ಟಿರೋದ್ ಮಾತ್ರ ಜ್ಞಾಪಕ ಇಲ್ಲ ನನಗೆ. ನಿನಗೆ ಇಲ್ಲ, ನೀನ್ ಎಲ್ಲಿರ್ತದಲ್ಲಿ ಕೈ ಹಿಡ್ಕೊಂಬರ ನನ್ನೆಲ್ಲಿ ಕರೀತಾರೆ ಈಗ ಮೈಕುದಿ ನಿನ್ನೆಲ್ಲ. ಅದಾದ್ಮೇಲೆ ನಿನ್ನ ಹತ್ರ ಇದು ಕನೆಕ್ಟರ್ ಇಸ್ಕೊಂಡು ಇಟ್ಕೊಂಡಿದ್ದೆ. ಹೆಂಗು ವ್ಲಾಗ್ ಮಾಡ್ತಾ ಇಲ್ಲ ಅಂತ ನಾನು ಮೈಕ್ ಇದ್ರ ಹತ್ರ ಆ ಮೈಕ್ ನಂದೆ. ಇನ್ನೊಂದ್ ಮೈಕ್ ಎಲ್ಲಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನ್ ಮುಟ್ಟಾಗ ಹಿಂಗ್ ಸ್ಪರ್ಶ ಆದಾಗ ಆ ಮೈಕ್ ನನ್ ಗೊತ್ತಾಗುತ್ತೆ ಯಾವ ಮೈಕ್ ಅಂತ. ಬಾ, ಆ ಮೈಕ್ ತಂದಿರೋದೇ ಇವತ್ತು ಮೈಕ್ ನೋಡು. ಈಗ ಇಲ್ಲ ಅಂದ್ರೆ ಆಫೀಸ್ಗೆ 2,000 ರೂಪಾಯಿ ಕಟ್ಕೊಡ್ಬೇಕು. ಏನ್ ಬೇಡ, 2 ಮೈಕ್ ಇರ್ಬೇಕು, ಓಕೆನಾ? ಇವಾಗ ಇಲ್ಲ ಅಂದ್ರೆ ಅವ್ರಿಗೆ 2,000 ರೂಪಾಯಿ ಕೊಡೋದ್ರೆ ಹೊಸ ತರ್ಸ್ಕೊಡ್ಬೇಕು. ಹೊಸ ತರ್ಸ್ಕೊಟ್ರು ಹಳೇದ್ ನಾವ್ ಇಕ್ಕೋಬೇಕು. ಒಂದು ಮೈಕ್ ಇಂದ ಏನ್ ಪ್ರಯೋಜನ? ನಾವ್ ಬೇರೆ ಮೈಕ್ ಆರಾಮಾಗೆ. ಆಯ್ತು. ಈಗ ಇವಾಗ ಇದೇನ್ ಬೇಡ ನನಗೆ. ಒಂದ್ ಕೆಲಸ ಮಾಡೋಣ, ಇನ್ನೊಂದು ಮೈಕ್ ಇನ್ನೊಂದ್ ಮೈಕ್ ಅದೇನೋ. ನಾನ್ ಒಂದು ಮೈಕ್ ಅದಲ್ಲಪ್ಪ ನೋಡೋ, ನಾನು ಹಿಂಗ್ ಗಿಲ್ಲಿದ್ದೆ ನೋಡೋದು. ಇಲ್ಬೇಡ, ಹಾಕೊಂಡಿದ್ಯಲ್ಲೋ. ಒಂದ್ ಮೈಕ್ ಇಲ್ಲ ಐತೆ ನೋಡೋ, ನಾನು ನಿಂಗ್ ನೋಡಕತ್ತ ಇಲ್ಲ. ನಾನು ಪ್ರೂಫ್ ತೋರಿಸ್ತೀನಿ ವಿಡಿಯೋದಲ್ಲಿ. ಆ ವಿಡಿಯೋಗೆ ನನ್ ವಿಡಿಯೋ ಪ್ರೂಫ್ ಆಗಿ ತೋರಿಸ್ತಿಲ್ಲ. ನಾನು ಇಲ್ಲಿ ಹಚ್ಕೊಂಡಿದ್ದೀನಿ, ಕೊಟ್ಟಿರೋದು ವಿಡಿಯೋ ಮಾಡಿಲ್ಲ ಅಷ್ಟೇ. ಆಮೇಲೆ ವಿಡಿಯೋ ಮಾಡಿದೀನಿ. ಮೈಕ್ ಇಲ್ಲ ನಂದ್ರಾಗೆ. ನಂದ್ರ ಮೈಕ್ ಇದ್ದಿದ್ರೆ ಇಲ್ಲಿ ಏನ್ ಮಾಡಿದೆ ಗೊತ್ತೇನೋ ನೀನು? ಇವನು ಕೊಟ್ಟಿರೋ ತರ
ಈಗ ಮ್ಯಾನಿಫೆಸ್ಟೇಷನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ವಿಡಿಯೋಸ್ ನೋಡಿದ್ದೇನೆ. ಅದು ಇವಾಗ ಬಂದಿತ್ತಲ್ಲ ಯಾವ್ದಪ್ಪ ರೀಸೆಂಟ್ ಆಗಿ ವಿಜಯ್ MLA ಆಗ್ತಾನೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿ ವಿಜಯ್ MLA ಆದ. ಸೊ ಅದ್ರ ಮ್ಯಾನಿಫೆಸ್ಟೇಷನ್ ಮಾಡಿ ಇವ್ನು ಅನ್ಕೊಂಡ್ಬಿಟ್ಟವನೆ ಕೊಟ್ಬಿಟ್ಟಿದೀನಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಡಿಪ್ರೆಷನ್ ನಾನು ವಿಡಿಯೋ ತೋರಿಸ್ತಾ ಇದೀನಿ. ಹಿಂದೆ ಏನ್ ನಡೀತು ಜ್ಞಾಪಕ ಐತೆ, ಮುಂದೆ ಏನ್ ನಡೀತು ಜ್ಞಾಪಕ ಐತೆ. ಮಿಡಲ್ ಅಲ್ಲಿ ಇವ್ನು ಕ್ಯಾಮ್ರಾ ಕೊಟ್ಟಿರೋದು ಆಂಗಲ್ ಮಾತ್ರ ಸಾರಿ ನಾನ್ ಡಿಪ್ರೆಷನ್ ಆಗೋತಾ ಇದ್ದೀನಿ. ಅದು ಮೈಕ್ ಕೊಟ್ಟಿರೋದು ಮಾತ್ರ ನಂಗೆ ಜ್ಞಾಪಕ ಇಲ್ಲ. ಹಿಂದೆ ಏನ್ ನಡೀತು ಜ್ಞಾಪಕ ಐತೆ. ಅದು ಚಪ್ಲಿ ತೋರಿಸ್ದ, ಅದು ನೋಡ್ದೆ. ನೋಡಿ ಯಾರು ಬಿಟ್ಟೋಗೋರೆ ಚಪ್ಲಿ ತೋರಿಸಲ್ಲ ಅದು ಅದು ಜ್ಞಾಪಕ ಐತೆ. ಅಲ್ಲಿ ನೆನಪೈತೆ ಒಂದ್ ಸೆಕೆಂಡ್ ಅಲ್ಲಿ ಆ 1 ಸೆಕೆಂಡ್ ಅಲ್ಲಿ ಜ್ಞಾಪಕ ಇಲ್ಲ ಅಂದ್ರೆ ಇವ್ನು ಕೊಟ್ಟಿಲ್ಲ ಅಂತ ಇಸ್ಕೊಂಡು ಎಲ್ಲ ನೀನೇ ಇಸ್ಕೊಂಡು ಬ್ಯಾಗಲ್ ಹಾಕಿದ್ದೀನಿ. ಬ್ಯಾಗಲ್ಲಿ ಇಲ್ಲ ಬಿಡ್ತೀನಿ ನೀನೇ ಇಸ್ಕೊಂಡು ಬ್ಯಾಗಲ್ ಹಾಕಿದ್ ನಾನ್ ನೋಡಿದೀನಿ. ಬ್ಯಾಗಲ್ ಹಾಕ್ದೆ ನೀನು ನನ್ನ ಮಗ ನೀನೇ ಬ್ಯಾಗ್ ತಗ್ಲಾಕೊಂಡಿದ್ದೆ. ನೀನೇ ಶರ್ಟ್ ಎತ್ತಿದವನೇ ಟೀ ಶರ್ಟ್ ಎತ್ತಿದವನೇ ಕಣ ಎಲ್ಲ ಬೀಳ್ತಾರೆ ಹಾಕೋ ಬ್ಯಾಗು ನನ್ನ ಟೀ ಶರ್ಟ್ ಲಾಸ್ಟ್ ಚಿಪ್ಪಲ್ಲಿ ಇತ್ತು. ನಾನು ಎತ್ಕೊಂಡೆ ಏನಿಲ್ಲ ಬಿಡು ಏನ್ ತಳ್ಕೊಳ್ತೀಯ ಅಲ್ಲಿ ಅನ್ಕೊಂಡಿರೋ ಮೈಕ್ ಹಾಕೊಂಡಿದ್ಯಾ ಬ್ಯಾಗ್ ಅಲ್ಲಿ ಇಲ್ಲ ಬ್ಯಾಗಲ್ಲಿ ಹಾಕ್ದವ್ ನೀನೇ. ಇನ್ನೊಂದ್ ಮೈಕ್ ಎಲ್ಲಿ ಒಂದು ಮೈಕ್ ಇಲ್ಲ ಐತೆ ನಮ್ಮ ಹತ್ರ. ಬೆಳಿಗ್ಗೆ ಹೋಗೋ ಟೈಮಲ್ಲಿ 2 ಮೈಕ್ ಇತ್ತ 2 ಮೈಕ್ ಇತ್ತ ನನ್ನ ಹತ್ರ ಹೋಗೋ ಟೈಮಲ್ಲಿ. ಒಂದು ಮೈಕ್ ನಿನ್ನ ಹತ್ರ ಇತ್ತು, ಒಂದ್ ಮೈಕ್ ನನ್ನ ಹತ್ರ ಇತ್ತು ಏನೋ. ಒಂದು ಇಲ್ಲ ಐತೆ, ಇನ್ನೊಂದು ಇಲ್ಲಿ. ಒಂದ್ ಕೆಲಸ ಮಾಡೋಣ, ಇದು ಎಷ್ಟೈತೆ ಆನ್ಲೈನ್ ಚೆಕ್ ಮಾಡೋಣ. ಎಲ್ಲೋ ಚೆಕ್ ಮಾಡೋಣ. ಎಷ್ಟು 198 ಅಷ್ಟೇನಾ? ಈಗ ವಿಡಿಯೋ ಜೂಮ್ ಹಾಕ್ರಿ. ಈಗ ಇಲ್ಲೇ ಕಕ್ಕಿ ತಗೊಂಡಿದ್ದು ಕಕ್ಕಿ ಕೆಳಗಡೆ ಬರೋ ವಿಡಿಯೋ ಇವನೇ ಮಾಡ್ಯವನೇ ಕರೆಕ್ಟ್ ಕೆಳಗಡೆ ಬರೋ ವಿಡಿಯೋ ಇದು ನೋಡ. ಕೆಳಗಡೆ ಬರ್ಬೇಕು ಎಲ್ಲ ಹೋಗ್ಲಿ. ಇವಾಗ ಆಫೀಸ್ಗೆ ಒಂದು ಮೈಕ್ ಕೊಡ್ಸ್ಬಿಡೋಣಪ್ಪ. 900 ರೂಪಾಯಿ 1000 ರೂಪಾಯಿ ಮೈಕ್ 2000 ರೂಪಾಯಿ ಅಂತಲ್ಲ ಇವನು. ನಾನು ಇವಾಗ ಒಂದ್ ನಿಮಿಷ ಇರು. ಈಗ ಹಿಂದಕ್ಕೆ ಹೋಗೋ ಸ್ವಲ್ಪ ಇಲ್ಲಿ ಕಿಸ್ ಹೊಡಿಯೋದ್ರ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಇವಾಗ ಬಾರ ಮುಂದೆ ಹೊಡೆದವ್ರ ಮೈಕ್ ಕ್ಯಾನ್ಸಲ್. ಮೈಕ್ ಬಗ್ಗೆ ಬಿಟ್ಟಾಕ ಅಷ್ಟೇ. 1000 ರೂಪಾಯಿ ಮೈಕು ಸರಿನಾ? 100 ರೂಪಾಯಿ ಹಾಕ್ಬಿಡ. 350 ಅಷ್ಟೇ. 350 ಇಲ್ಲ ಬೇಡ, ಇವ್ರಿಗೆ ಮಾತ್ರ 150. ನಾನು ಬೇಡಮ್ಮ ಏನಕ್ಕೆ ಪಾಪ ನಿಮ್ಗೆಲ್ಲ ಯಾಕೆ ನೀವು ಯಾಕೆ ನೀನು 350 ಬೇಡ. ಒಂದ್ ಮೈಕ್ ಐತೆ ಅಂತ ಕೊಡಗಲೇ ಅದೇನೋ ರೆಸ್ಪಾನ್ಸಿಬಿಲಿಟಿ ನೋಡ. ಅವರು ಆಗಲ್ಲ ಕೊಡ್ತೋಡ್ರಿ ಅಂದ್ರೆ ಮಾತ್ರ ಕೊಡ್ಸಲ್ಲ. ಹೋಗಿ ಸೀದಾ ಎಲ್ಲೈತೆ ಅಲ್ಲಿ ಚೆಕ್ ಮಾಡಿದ್ಮೇಲೆ ಕೇಳಿ ಬಿಡು. ಏನ್ ಮಾಡೋಣ ಈಗ ಅಕಸ್ಮಾತ್ ಆಫೀಸಲ್ಲಿ ಹೇಳ್ತೀನಿ ನಾನು, ಸರ್ ಈ ತರ ಆಯ್ತು, ಮೇಲ್ಗಡೆ ಹೋಗಿದ್ವಿ ಬೆಟ್ಟದಲ್ಲಿ ಮಂಜುನಲ್ಲಿ ಬಾಯಿಸ್ತಾರ ನಮ್ ಹುಡುಗ ಬಿದ್ದೋಗೋದ. ಅವ್ನಿಗೆ ಹಿಡ್ಕೊಂಡಿರೋ ಟೈಮಲ್ಲಿ ಮೈಕ್ ಉಜ್ಕೊಂಡು ಹೋಗಿ ಬಿದ್ದೋದು. ಮೈಕ್ ಅಲ್ಲಿ ನನ್ನ ಕೈಗೆ ಏನೋ ಆಗಿಲ್ಲ, ತೋರ್ಸಿ ಹೆಸರು ಹೇಳಿದ. ಹೌದಾ ಏನಾಗಿಲ್ಲ. ಸೊ ಸರ್ ಈ ತರ ನಮ್ಮ ಹುಡುಗ ಮಂಜುನಲ್ಲಿ ಬಾಯಿಸ್ತಾರ ಗುಡಾಕೆ ನೋಡ್ತಾ ಇದ್ವಿ, ಅಲ್ಲಿ ಸ್ಲಿಪ್ ಆಗಿ ಬಿದ್ದು ಮೈಕ್ ಹೊಡೆದೋಯ್ತು. ಒಂದು ಏಷ್ಯಾಸ್ ಲಾರ್ಜೆಸ್ಟ್ ಬೆಟ್ಟ ಅಲ್ವಾ, ಸೆಕೆಂಡ್ ಲಾರ್ಜೆಸ್ಟ್. ಸೊ ಅಲ್ಲಿ ಬಿದ್ದು ಮೈಕ್ ಹೊಡೆದೋಯ್ತು ಒಂದು ಸ್ಟೋರಿ. ನೀನು ಫಸ್ಟ್ ಹೇಳಬೇಡ ಎಲ್ಲ ಅವರು ಆಯ್ತು ಬಿಡು ಹೋಗ್ಲಿ ಅಂತ ಹೇಳಿದ್ರೆ ಟೆನ್ಷನ್ ಇಲ್ಲ. ಇಲ್ಲ ಅದು ನೀನ್ ಮಾಡಿರೋ ತಗೊಂಡ್ ಕೊಡೋರು ತಗೊಂಡ್ ಕೊಟ್ಬಿಡ. ಇವಾಗ ಎಲ್ಲ ಟ್ರಿಪ್ ಎಲ್ಲ ಮುಗಿತಾರೆ ಕಂಪ್ಲೀಟ್ ಇನ್ನ ಮುಗಿಸಿಲ್ಲ. मारो मुझे मारो मारो मुझे मारो मारो ಇವಾಗ ನನ್ಗೆ ಏನು ಬೇಕು ಅವ್ನಿಗೆ ಕೈ ಇಟ್ಕೊಂಡು ಹೋಗೋ ಬದಲು ಮೈಕ್ ಮೇಲೆ ಜ್ಞಾನ ಐತಿದೆ. ಅದು ನನಗೆ ಕೈ ಇಟ್ಕೊಂಡಿಲ್ಲ, ನಾನು ಕೈ ಇಟ್ಕೊಂಡೋದೆ. ನೋಡಿದ್ರೆ ಸ್ವಲ್ಪ ಡೀಸೆಂಟ್ ಆಗಿ ಕಾಣಿಸ್ಬೇಕು. ಓಕೆ ಸೇಫ್ ಆಗಿದ್ದಾರೆ.
ದಂಡಿಪಳ್ಳಿ ಗ್ಯಾಂಗ್ ಅದು ಮೇಲೆ ಒಂದು ಐಡಿಯಾ ಐತಿ ನೋಡು, ಈ ತರ ನಾವು ಬುಕ್ ಮಾಡೋಣ, ರಿಟರ್ನ್ ಮಾಡ್ಬಿಡೋಣ, ಬುಕ್ ಮಾಡೋಣ, ಕೆಲಸ ಕೊಟ್ಬಿಡೋಣ, ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಇಲ್ಲೇ ತರ್ಸ್ಕೊಂಡ್ಬಿಡೋದು. ಇಲ್ಲಿ ತರ್ಸ್ಕೊಂಡ್ಬಿಟ್ಟು ಸರ್ ಒಂದು ಬಂದಿಲ್ಲ ಅಂತ ಹೇಳಿ ರಿಟರ್ನ್ ಕಳ್ಸ್ಬಿಡೋಣ, ಹೊಸ ಬಂದ್ಬಿಡುತ್ತೆ. ಸೊ ಕಾಸುನು ಮೈಕ್ ಏನ್ ಮಾಡೋಣ ಅಂದ್ರೆ ಲೇಬಲ್ ಏನ್ ಮಾಡೋದು ಚೇಂಜ್ ಮಾಡಕ್ಕಾಗಲ್ಲ, ನಾವೇನ್ ಮಾಡೋಣ ಇದ್ರೊಳಗಡೆ ರಿಪ್ಲೇಸ್ ಮಾಡ್ಬಿಡೋಣ ಅಷ್ಟೇ, ಮೈಕ್ ಮಾತ್ರ ರೀಪ್ಲೇಸ್. ಬೈಕ್ ಮಾತ್ರ ಹೇಗೆ ಇದು ನೋಡಿದ್ಮೇಲೆ ಐಡಿಯಾ ನೋಡಿದ 1,000 ರೂಪಾಯಿ ಅದಕ್ಕೆ ಹಾಕೊಳಕ್ಕೆಲ್ಲ ಅದು ಸ್ಟೇಷನ್ದು ಆಯ್ತಪ್ಪ, ಆ 1,940 ಹಾಕೊಳ್ಳಲ್ಲ, ಅದನ್ನೇ ಅದಕ್ಕೆ ಅಡ್ವಾನ್ಸ್ ರೇಟ್ ಮಾಡು ಇವಾಗ ಸದ್ಯಕ್ಕೆ. 200 ರೂಪಾಯಿ ಹಾಕ್ತೀವಿ ಇವಾಗ, 1,000 ರೂಪಾಯಿ ಆಗುತ್ತಲ್ಲ ಸದ್ಯಕ್ಕೆ. 990 ಮೋಸ ಮಾಡೋಕ್ಕಾಗಲ್ಲ. ನೀನ್ ಬಚಾವ್ ಆಗ್ಬೇಕು ಅಂತ ನಾನು ನಾವೇನೋ ಐಡಿಯಾ ಕೊಡ್ತಾರೆ ಪಾಪ, ಅವನೇ ಐಡಿಯಾ ಕೊಡ್ತಾವನೆ. 22 ನಿಮಿಷ ಆಯ್ತು, ಎಂಡ್ ಮಾಡ್ರಿ. This is the end. This is the end.